ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೇಳ್ ಮಾಯಾ, ಈ ಓಲೆ ಅಂಬಿಕರ್ ತೀರ್ಕೊಂಡಿರೋ ಜಾಗಕ್ಕೆ ಬರಕ್ ಹೇಗ್ ಸಾಧ್ಯ? ದುರ್ಗಾ, ಇದೆಲ್ಲ ನೀನ್ ಸಮಜಾಯಿಷಿ ಕೊಡ್ಬೇಡ ನೀನು. ನನಗೆ ಚೆನ್ನಾಗಿ ಗೊತ್ತು, ಅಂಬಿಕರು ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು, ನಿನ್ನ ಈ ಮನೆಯಲ್ಲೂ ಇಟ್ಕೊಂಡಿದ್ರು. ಅಂಥವ್ರನ್ನೇ ಸಾಯಿಸ್ಬಿಟ್ಟಿಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ದುರ್ಗಾ, ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಹೌದು ಸರ್, ಅಂಬಿಕರ್ನ ಸಾಯಿಸಿದ್ದು ಇದೇ ಮಾಯಾ. ಅಲ್ಲ, ಅಂಬಿಕಾ ಫೈರ್ ಆಕ್ಸಿಡೆಂಟ್ ಅಲ್ಲಿ ಅಂದ್ರೆ ಅಂಬಿಕಾ ಸಾವು ಆಕಸ್ಮಿಕ ಅಲ್ವಾ? ಇಲ್ಲ ಸರ್, ಅಂಬಿಕರ್ ಸಾವು ಆಕಸ್ಮಿಕ ಅಲ್ಲ, ಅದು ಕೊಲೆ. ಆ ಕೊಲೆ ಮಾಡಿದ್ದು ಮಾಯಾನೆ. ದುರ್ಗಾ ಪ್ಲೀಸ್, ಸತ್ಯ ಏನು ಅಂತ ಸರಿಯಾಗಿ ಗೊತ್ತಿಲ್ಲದೆ ಹೀಗೆಲ್ಲ ಇನ್ನೊಬ್ರ ಮೇಲೆ ಆರೋಪ ಮಾಡಬಾರ್ದು. ಅದು ಇಂಥ ದೊಡ್ಡ ಆರೋಪ. ಮೇಡಮ್, ನಾನು ಸತ್ಯ ತಿಳ್ಕೊಂಡೇ ಮಾತಾಡ್ತಿದ್ದೀನಿ. ಮಾಯಾ ಈ ಕೆಲಸ ಮಾಡಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಮಾಯಾ, ದುರ್ಗಾ ಹೇಳ್ತಾ ಇರೋದು ನಿಜನಾ? ಅದು ಅಂಕಲ್, ಇಲ್ಲ ಇಲ್ಲ ಅಂಕಲ್. ಜಗನ್ನಾಥ್ ಅಂಕಲ್ ಇಂಪ್ರೆಸ್ ಮಾಡೋದಕ್ಕೆ ಇದು ಸರಿಯಾದ ಸಮಯ. ಊರಿಗೆ ಬೆಂಕಿ ಬಿದ್ದಾಗ ಚಳಿ ಕಾಯಿಸ್ಕೊಳ್ಳೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಾಯಾ, ಸುಳ್ಳು ಹೇಳ್ಬೇಡ. ಆ ಇಯರಿಂಗ್ನ ನಾನು ನೋಡಿದ್ದೀನಿ. ಅಂಬಿಕಾ ಅವ್ರ ಫೋನಲ್ಲಿ ನೀನು ಆ ಇಯರಿಂಗ್ ಹಾಕೊಂಡಿರೋ ಫೋಟೋ ಕೂಡ ಇದೆ. ಆ ಫೋಟೋ ತೆಗ್ದಿರೋದು ಅಂಬಿಕಾ ಅವ್ರು ತೀರ್ಕೊಂಡಿದ್ದೆ ನಾನು. ತರುಣ್, ಏನ್ ಹೇಳ್ತಾ ಇದೀಯ ನೀನು? ಅಂಬಿಕಾ ಸತ್ತೋದ್ ದಿನದ ಫೋಟೋನಾ? ಹೌದು ಸರ್, ನಾನು ಬಾಸು ಆ ಸುಟ್ಟೋಗಿರೋ ಮನೆಗೆ ಹೋಗಿದ್ವಿ, ಏನಾದ್ರೂ ಸುಳಿವು ಸಿಗ್ಬೋದಾ ಅಂತ. ಅಲ್ಲಿ ನಮ್ಗೆ ಮಾಯಾ ಹಾಕೊಂಡಿರೋ ಓಲೆ ಸಿಕ್ತು. ನಿನಗೇನಾದ್ರೂ ಈ ಮನೆಯಲ್ಲಿ ಸಿಕ್ತಾ? ಇಲ್ಲಮ್ಮ, ಏನೂ ಸಿಗ್ಲಿಲ್ಲ. ಈ ಓಲೆ ಅಲ್ಲಿ ಬರೋದಕ್ಕೆ ಹೇಗ್ ಸಾಧ್ಯ? ಈ ವಿಷಯ ನನಗೆ ಮೊದಲೇ ಯಾಕೆ ಹೇಳಲಿಲ್ಲಮ್ಮ? ಅದು ಸರ್, ಈ ಇಯರಿಂಗ್ ಯಾರ್ದು ಅಂತಾನೂ ನನಗೂ ಗೊತ್ತಿರ್ಲಿಲ್ಲ. ಅಂಬಿಕಾ ಅವ್ರದ್ದು ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಬಾಸ್ ಕೂಡ ಇದು ಅಂಬಿಕಾ ಅವ್ರದ್ದು ಆಗಿರ್ಬೋದು ಅಂತಾನೆ ಹೇಳ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನನಗೆ ಅನುಮಾನ ಇತ್ತು. ಅದಕ್ಕೇನೆ ಅಂಬಿಕಾ ಅವ್ರ ಮೊಬೈಲಲ್ಲಿರೋ ಫೋಟೋನ ಹುಡುಕ್ದಾಗ ಮಾಯಾ ಹಾಕೊಂಡಿರೋ ಈ ಓಲೆ ಫೋಟೋ ಸಿಕ್ತು. ಹೌದು ಅಂಕಲ್, ನಾನು ನೋಡಿದ್ದೀನಿ. ಆ ಫೋಟೋದಲ್ಲಿ ತೆಗ್ದಿರೋ ಡೇಟ್ ಕೂಡ ಇದೆ. ಈ ದುರ್ಗಾ ನಾನ್ ಅಂದ್ಕೊಂಡ್ ಹಾಗೆ ದಡ್ಡಿ ಅಂತೂ ಅಲ್ಲ. ಯಾವ ಸಾಕ್ಷಿನೂ ಇಲ್ಲ ಅಂತ ಷರತ್ತು ಹೇಳಿದ್ನಲ್ಲ. ಹೇಳ್ ಮಾಯಾ, ಯಾಕೆ ಹೀಗ್ ಮಾಡ್ದೆ? ಅಂಬಿಕಾ ನಿನಗೇನ್ ಮೋಸ ಮಾಡಿದ್ರು? ಯಾಕೆ ಈ ತರ ಎಲ್ಲ ಮಾಡ್ದೆ? ಅವ್ರು ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು, ನಿನಗೆ ಈ ಮನೇಲಿ ಆಶ್ರಯ ಕೊಟ್ರು. ಆದ್ರೆ ನೀನು ಏನ್ ಮಾಡ್ದೆ? ಅವ್ರನ್ನೇ ಕೊಲೆ ಮಾಡಕ್ ಹೊರಟಿಯಲ್ಲ. ನಿಂಗ್ ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದಿಲ್ವಾ?